ಇರಾನ್ ಹಾಗೂ ಇಸ್ರೇಲ್ನಲ್ಲಿ ಯುದ್ಧ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಇಲ್ಲಿ ರಾಷ್ಟ್ರದಲ್ಲಿ ಅನಿಲ ತಳಮಳ ಅದರ ಜೊತೆಯಲ್ಲಿ ಗ್ಯಾಸ್ ಅಭಾವ ಕೂಡ ಈಗಾಗಲೇ ಕಾಡ್ತಾ ಇದೆ. ಎಲ್ಲ ಉದ್ಯಮಗಳನ್ನು ಕೂಡ ಕಾಡ್ತಾ ಇದೆ. ಹೋಟೆಲ್ ಉದ್ಯಮ ಆಗಿರಬಹುದು, ಅದರ ಜೊತೆಯಲ್ಲಿ ಈ ಗ್ಯಾಸ್ಗೆ ಅವಲಂಬಿತವಾಗಿ ಯಾವೆಲ್ಲ ಉದ್ಯಮಗಳು ನಡೀತಾ ಇದ್ವು ಆ ಎಲ್ಲ ಉದ್ಯಮಗಳು ಕೂಡ ಬಾಗಿಲು ಹಾಕುವಂತ ಹಂತಕ್ಕೆ ಬಂದಿದೆ. ಯುದ್ಧದಿಂದ ಹೊತ್ತಿ ಉರಿತಾ ಇದೆ ಇಡೀ ಗಲ್ಫ್ ಪ್ರಾಂತ್ಯ. ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಭೀಕರ ಯುದ್ಧ, ಅನಿಲ ಲಭ್ಯತೆ ಇಲ್ಲ, ಅಲಭ್ಯತೆ, ಅನಿಲದ ಕೊರತೆ ಕಾಡ್ತಾ ಇದೆ. ಮತ್ತಷ್ಟು ಗಂಭೀರವಾಗ್ತಾ ಇದೆ ಈ ವಾಣಿಜ್ಯ ಸಿಲಿಂಡರ್ ಕೊರತೆ ಇವಾಗಲಾದರೂ ಸರಿ ಹೋಗುತ್ತಾ ಅನ್ನುವಂಥ ನಿರೀಕ್ಷೆಗಳಿದ್ವು. ಆದರೆ ಅಂಥ ನಿರೀಕ್ಷೆಗಳು ಈಗ ಹುಸಿಯಾಗ್ತಾ ಇದೆ. ಕಾರಣ ಮತ್ತಷ್ಟು ತೈಲ ರಿಫೈನರಿಗಳ ಮೇಲೆ ದಾಳಿ ಆಗಿರೋದ್ರಿಂದ ಈ ಯುದ್ಧ ಮತ್ತಷ್ಟು ಭೀಕರ ಸ್ವರೂಪವನ್ನು ಈಗ ಪಡೆದುಕೊಳ್ತಾ ಇದೆ. ಅಗತ್ಯ ಸೇವೆಗಳಿಗೆ ಈಗ ಪ್ರಯಾರಿಟಿ ಬೇಸಿಸ್ ಮೇಲೆ ಕಮರ್ಷಿಯಲ್ ಸಿಲಿಂಡರನ್ನು ಒದಗಿಸಲಾಗ್ತಾ ಇದೆ. ಆದರೂ ಕೂಡ ಎಲ್ಲ ಕಡೆಗಳಲ್ಲೂ ಅದನ್ನು ಒದಗಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೋಟೆಲ್ಗಳಿಂದ ಹಿಡಿದು ಎಮರ್ಜೆನ್ಸಿ ಸರ್ವಿಸಸ್, ಎಸೆನ್ಷಿಯಲ್ ಸರ್ವಿಸಸ್, ಅಗತ್ಯ ಸೇವೆಗಳು ಯಾವುದೆಲ್ಲ ಇದೆಯೋ, ಹಾಸ್ಪಿಟಲ್ಸ್ ಆಗಿರ್ಬೋದು, ಇನ್ನಿತರ ಕಡೆಗಳಲ್ಲಿ ಈ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಪೂರೈಕೆ ಮಾಡಲಾಗ್ತಾ ಇದೆ. ಆದರೂ ಕೂಡ ಈ ಪೂರೈಕೆ ಮಾಡ್ತಾ ಇರುವಂಥ ದಾಸ್ತಾನುಗಳು ಸಾಲ್ತಾ ಇಲ್ಲ ಅನ್ನುವಂಥ ಒಂದಷ್ಟು ಮಾಹಿತಿ. ಯುದ್ಧ ಯಾವಾಗ ನಿಲ್ಲುತ್ತೋ, ಯಾವಾಗ ಮುಗಿಯುತ್ತೋ ಅನ್ನುವಂಥ ರೀತಿಯಲ್ಲಿ ಜನ ಈಗ ಪರಿತಪಿಸ್ತಾ ಇದ್ದಾರೆ. ಯುದ್ಧ ನಿಂತರೆ ಸಾಕಪ್ಪ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಕಾರಣ ಗ್ಯಾಸ್ ಅಭಾವ. ಈ ಗ್ಯಾಸ್ ಅಭಾವ ಎಲ್ಲರನ್ನೂ ಕೂಡ ಬಿಡದೆ ತಟ್ತಾ ಇದೆ. ಅದರ ಜೊತೆಯಲ್ಲಿ ಅದರ ಬಿಸಿ ಜನಸಾಮಾನ್ಯರಿಗೂ ಕೂಡ ತಟ್ತಾ ಇರೋದ್ರಿಂದ ಯುದ್ಧ ನಿಂತರೆ ಸಾಕು, ಈ ಅನಿಲ ಅಭಾವ ಏನು ತಲೆದೋರಿದೆ ಅದು ಸರಿ ಹೋದರೆ ಸಾಕು ಅನ್ನುವಂಥ ನಿಟ್ಟಿನಲ್ಲಿ ಜನರಿದ್ದಾರೆ. ಗ್ಯಾಸ್ ಅಭಾವ ಇರೋದ್ರಿಂದ ಅನೇಕರು ಸೌದೆ ಒಲೆಯ ಮೊರೆ ಹೋಗಿದ್ದಾರೆ. ಆದರೆ ಸೌದೆಗೂ ಕೂಡ ಬೇಡಿಕೆ, 1 ಟನ್ ಕಟ್ಟಿಗೆ ಸಿಗೋದು ಕೂಡ ಕಷ್ಟ ಆಗಿರುವಂಥ ಪರಿಸ್ಥಿತಿ ಅನೇಕ ಗ್ರಾಮಗಳಲ್ಲೂ ಕೂಡ ಉಂಟಾಗಿರೋದ್ರಿಂದ ಅಗತ್ಯ ಸೇವೆಗಳು ಕೂಡ ನಿಂತು ಬಿಡುತ್ತೇನೋ ಅನ್ನುವಂಥ ನಿಟ್ಟಿನಲ್ಲಿ ಭಾಸವಾಗ್ತಾ ಇದೆ. ಆ ರೀತಿಯ ಪರಿಸ್ಥಿತಿಗಳು ಈಗ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಒಂದು ಕಡೆಯಲ್ಲಿ ರಣಭೀಕರ ಯುದ್ಧ, ನಿಲ್ಲುವಂಥ ಯಾವುದೇ ಲಕ್ಷಣಗಳು, ಸೂಚನೆಗಳು, ಮುನ್ಸೂಚನೆ ಅಂತೂ ಸಿಗ್ತಾನೂ ಇಲ್ಲ. ಆ ರೀತಿಯ ಪರಿಸ್ಥಿತಿ ಅಂತೂ ಖಂಡಿತವಾಗ್ಲೂ ಇಲ್ಲ. ಅದರ ಬೆನ್ನಲ್ಲೇ ಈಗ LPG ಅಭಾವ ಯಾವಾಗ ಸರಿ ಹೋಗುತ್ತೆ ಅನ್ನೋ ಪ್ರಶ್ನೆ ಇದೆ. ರಾಜ್ಯದಲ್ಲಿ ಒಂದು ಕಡೆಯಲ್ಲಿ ಸಿಲಿಂಡರ್ ಅಭಾವ, ಅದರ ಜೊತೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಗೃಹ ಬಳಕೆಯ ಸಿಲಿಂಡರ್ಗಳು ಸಿಗ್ತಾ ಇದೆಯಾ ಅಂತ ಅಂದ್ಕೊಂಡ್ರೆ ಅದಕ್ಕೂ ಕೂಡ ಅಭಾವ ಈಗ ಕಾಡ್ತಾ ಇದೆ. ಇದೆಲ್ಲವೂ ಕೂಡ ಯಾವಾಗ ಸರಿ ಹೋಗುತ್ತಪ್ಪ ಅನ್ನುವಂಥ ರೀತಿಯಲ್ಲಿ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಬೀಳೋದು ಯಾವಾಗ ಅನ್ನೋ ಪ್ರಶ್ನೆ ಜನರನ್ನ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಓವರ್ ಆಲ್ ಡೀಟೇಲ್ಸ್ ಇದೆ, ನೋಡ್ಕೊಂಬನ್ನಿ. ಹಬ್ಬದ ಸಂಭ್ರಮಕ್ಕೆ ಕೊಳ್ಳಿಯಿಟ್ಟ ಗ್ಯಾಸ್, ಸಿಲಿಂಡರ್ಗಾಗಿ ಮುಗಿಯದ ಗೋಳಾಟ. ದೂರದ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವ ಯುದ್ಧ ಈಗ ರಾಜ್ಯದಲ್ಲಿ ಪರಿಣಾಮ ಬೀರ್ತಾ ಇದೆ. ಜನರ ಅಡುಗೆ ಮನೆಗೂ ಯುದ್ಧದ ಶಾಖ ತಟ್ಟಿದೆ. ಗ್ರಾಹಕರ ಗ್ಯಾಸ್ ಗೋಳಾಟ ಮುಂದುವರೆದಿದೆ. ಜನರು ಗ್ಯಾಸ್ ಏಜೆನ್ಸಿಗಳ ಮುಂದೆ ಸಾಲುಗಟ್ಟಿ ನಿಲ್ಲೋದು ತಪ್ತಾ ಇಲ್ಲ. ದಿನೇ ದಿನೇ ಸಿಲಿಂಡರ್ ಸಮಸ್ಯೆ ತೀವ್ರಗೊಳ್ತಾ ಇದ್ದು ಹೋಟೆಲ್ ಉದ್ಯಮಿಗಳು ಕಂಗಾಲಾಗಿದ್ದಾರೆ. ಹಬ್ಬದ ದಿನವೂ ಜನ ಪರದಾಟ. ಬೀದರ್ನಲ್ಲಿ ಅಡುಗೆ ಅನಿಲಕ್ಕಾಗಿ ಜನರು ಹಬ್ಬದ ದಿನವೂ ಪರದಾಡಿದ್ರು. ಗ್ಯಾಸ್ ಬುಕ್ ಮಾಡಿ ವಾರ ಕಳೆದ್ರೂ ಸಿಲಿಂಡರ್ ಸಿಕ್ಕಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಸರಣಿ ಹಬ್ಬದ ಸಂದರ್ಭದಲ್ಲಿ ನಿಜಕ್ಕೂ ರಣಭೀಕರ ಯುದ್ಧದ ಬಿಸಿ ಇವತ್ತ ಜನಸಾಮಾನ್ಯರಿಗೆ ಭಾರಿ ಪ್ರಮಾಣದಲ್ಲಿ ತಟ್ಟದ ಅಂತ ಹೇಳ್ಬೋದು. ನೋಡ್ಬೋದು ನೀವೇನದಂದ್ರೆ ಮುಖ್ಯ ರಸ್ತೆ ಮೇಲೆ ಏನದಂದ್ರೆ ಸಾಲಾಗಿ ಏನದಂದ್ರೆ ಲೈನಲ್ಲಿ ಗ್ಯಾಸಿನ ಸಿಲಿಂಡರ್ಗಳನ್ನು ಇಟ್ಕೊಂಡು ಗೃಹ ಬಳಕೆ ಗ್ಯಾಸಿಗಾಗಿ ಜನ ಪರದಾಡ್ತಾ ಇದ್ದಾರೆ. ನೋಡ್ಬೋದು ನೀವು ಆ ಸೈಡ್ HP ಗ್ಯಾಸ್ ಏನು ಮುಂಭಾಗದಲ್ಲಿ ಕೂಡ ಸಾಕಷ್ಟು ಜನರೇನದಂದ್ರೆ ನಿಂತ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಎಲ್ಲೋ ಒಂದು ಕಡೆ ರಣಭೀಕರ ಯುದ್ಧದ ಬಿಸಿ ಗೊತ್ತಾ ಭಾರಿ ಪ್ರಮಾಣದಲ್ಲಿ ಜನರಿಗೆ ತಟ್ಟದ ಅಂತ ಹೇಳ್ಬೋದು. ಖಾಲಿ ಸಿಲಿಂಡರ್ ಹಿಡಿದು ಜನರ ಕ್ಯೂ. ಗದಗ ಜಿಲ್ಲೆಯ ನರಗುಂದ ಪಟ್ಟಣದಲ್ಲಿ ಇಂಡಿಯನ್ ಗ್ಯಾಸ್ ಎದುರು ಖಾಲಿ ಸಿಲಿಂಡರ್ ಹಿಡಿದು ಜನರು ಕ್ಯೂ ನಿಂತಿದ್ರು. ಹಬ್ಬದ ದಿನದಂದು ಸಿಲಿಂಡರ್ಗಾಗಿ ಪರದಾಡಿದ್ರು. ತಿಂಗಳಿಗೊಮ್ಮೆ ಕೆಲವು ಮಂದಿಗೆ ಒಲಿ ಈಗೂ ಇದ್ದವ್ರಿಗೆ 2 ತಿಂಗಳಿಗೊಮ್ಮೆ ಕಡಿಕೆ ಆಟರ ಸಹಾಯ ಆಗಬೇಕು ನಮಗೆ. ಮತ್ತು ರೇಟ್ನೊಳಗೂ ಅಷ್ಟೇ ಯುದ್ಧ ನಡೆದು ಭಾಳ ನಮ್ಗೆ ತೊಂದರೆ ಆಗಿಬಿಟ್ಟೈತಿ ರೀ ಸರ್. ಯುದ್ಧದಿಂದ ತೊಂದರೆ ಆಗೈತಿ ರೀ. ಹೊರಗೆ ಕೊಳ್ಳಕ್ಕೆ ಹೋದ್ರು ಎಲ್ಲ ವಿಚಿತ್ರ ರೇಟ್ ಹೆಚ್ಚು ರೀ. ಹೊರಗಿನ ಆಹಾರ ತೊಗೊಳಕ್ಕೆ ಹೋದ್ರು ಎಲ್ಲ ತೊಂದ್ರೆ. ಮತ್ತು ಮನೆ ಒಳಗೆ ಮಾಡ್ಕೊಳ್ಳೋದು ಉತ್ತಮ ರೀ. ಹೆಂಗಾರ ಜೀವನ ಮತ್ತು ನಡೆಸಬೇಕಲ್ರಿ ನಾವು. ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಕಂಗಾಲು.
ಗ್ಯಾಸ್ ಬರದ ಬೆಂಕಿಯಲ್ಲಿ ಬೆಂದ ಹೋಟೆಲ್ ಉದ್ಯಮ ಬೆಂದು ಹೋಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಬಹುತೇಕ ಹೋಟೆಲ್ಗಳು ಬಂದ್ ಆಗ್ತಿವೆ. ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಸಿಲಿಂಡರ್ನ ಅಭಾವದಿಂದ, ಸಿಲಿಂಡರ್ನ ಕೊರತೆಯಿಂದ ಸಂಪೂರ್ಣವಾಗಿ ಹೋಟೆಲ್ಗಳು ಮುಚ್ಚುವಂಥ ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು. ಯಾಕಂದರೆ ಪ್ರತಿದಿನವೂ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಕಿಕ್ಕಿರಿದು ತುಂಬಿರ್ತಾ ಇತ್ತಂಥ ಹೋಟೆಲ್ಗಳ ಪರಿಸ್ಥಿತಿ ಈಗ ಅಧೋಗತಿಗೆ ಬಂದಿದೆ. ಯಾಕಂದರೆ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳು ಎಲ್ಲಿಯೂ ಸಿಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ, ಸಾಕಷ್ಟು ಕೊರತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಕೆಲವೊಂದಿಷ್ಟು ಹೋಟೆಲ್ಗಳು ಖಾಲಿ ಹೊಡಿತಾ ಇರುವಂಥದ್ದು. ಇನ್ನು ಸಣ್ಣ ಪುಟ್ಟ ಹೋಟೆಲ್ಗಳು, ಗೂಡಂಗಡಿಗಳ ಪರಿಸ್ಥಿತಿ ಹೇಳುತ್ತಿರೋದಾಗಿದೆ. ಗ್ಯಾಸ್ಗಾಗಿ ಡಿಸಿಗೆ ಹೋಟೆಲ್ ಮಾಲೀಕರು ಮನವಿ. ಹಾಸನದಲ್ಲಿ ವಾಣಿಜ್ಯ ಸಿಲಿಂಡರ್ ಅಭಾವದಿಂದ ಕಂಗೆಟ್ಟ ಹೋಟೆಲ್ ಮಾಲೀಕರು ಡಿಸಿ ಕಚೇರಿ ಮೆಟ್ಟಿಲೇರಿದ್ದಾರೆ. ಸಿಲಿಂಡರ್ಗಳು ಸಿಗದೆ ಹೋಟೆಲ್ ನಡೆಸುವುದು ಕಷ್ಟವಾಗಿದೆ. ಹೇಗೆ ಮುಂದುವರೆದರೆ ಕಂಪ್ಲೀಟ್ ಬಂದ್ ಮಾಡಬೇಕಾಗುತ್ತೆ ಅಂತ ಡಿಸಿ ಎದುರು ಅಳಲು ತೋಡ್ಕೊಂಡಿದ್ದಾರೆ. ಈ ವಾರದವರೆಗೆ ಅವರು ತುಂಬಾ ಮಿತವ್ಯಯವಾಗಿ ಅವರು ಉಪಯೋಗ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಮತ್ತೆ ಅವರ ಸಹಕಾರ ನಮ್ಮ ಜಿಲ್ಲಾಡಳಿತದ ಜೊತೆಗೆ ಯಾವಾಗಲೂ ಇದೆ. ಯಾಕಂದ್ರೆ ಅವರು ಹೇಳ್ತಾ ಇದ್ರು ಕೆಲವೆಲ್ಲ ತುಂಬಾ ಗ್ಯಾಸ್ ಕನ್ಸಂಪ್ಷನ್ ಆಗೋ ಪದಾರ್ಥಗಳನ್ನ ನಾವೀಗ ಕಡಿಮೆ ಮಾಡಿದ್ದೇವೆ. ಇದು ಕ್ರೈಸಿಸ್ ಸಮಯ ಇರೋದ್ರಿಂದ ಯಾವುದೇ ಪ್ಯಾನಿಕ್ಗೆ ಆಗದ ರೀತಿಯಲ್ಲಿ ಸಹ ನಾವು ತಮಗೆ ಸಹಕಾರವನ್ನ ಕೊಡ್ತಾ ಇದ್ದೇವೆ ಅನ್ನೋದು ಅವರ ಆಶಯವಾಗಿತ್ತು. ಈಗ ಸದ್ಯದಲ್ಲೂ ಸಹ ಕಮರ್ಷಿಯಲ್ಲೂ ಸಹ ಅಂತಹ ಯಾವುದೇ ಪ್ಯಾನಿಕ್ ಆಗೋ ಒಂದು ವಾತಾವರಣ ಇಲ್ಲ. ಗ್ಯಾಸ್ ಪೂರೈಕೆ ಹೆಚ್ಚಳಕ್ಕೆ ಕೇಂದ್ರಕ್ಕೆ ಸಿಎಂ ಮನವಿ. ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಹೆಚ್ಚಳಕ್ಕೆ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಪ್ರತಿದಿನ 50,000 ಕಮರ್ಷಿಯಲ್ ಸಿಲಿಂಡರ್ ಅಗತ್ಯವಿದೆ. ಕೇವಲ 1,000 ಸಿಲಿಂಡರ್ ಪೂರೈಕೆ ಮಾಡ್ತಾ ಇದ್ದೇವೆ. ಕೂಡಲೇ ಕಮರ್ಷಿಯಲ್ ಆಟೋ LPG ಹೆಚ್ಚಳ ಮಾಡಿ ಅಂತ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದು ಮನವಿ ಮಾಡಿದ್ದಾರೆ. ಇಂದು ಮಂಗಳೂರಿಗೆ ಬರಲಿದೆ ಶಿವಾಲಿಕ್. ನಾಳೆ ರಷ್ಯಾದ ಅಕ್ವಾ ಟೈಟನ್ ಹಡಗು ಎಂಟ್ರಿ. ಈ ಅಭಾವದ ನಡುವೆ ಒಂದು ಸಿಹಿ ಸುದ್ದಿ ಸಿಕ್ಕಿದೆ. ಇಂದು ನವ ಮಂಗಳೂರಿಗೆ LPG ಹೊತ್ತು ಶಿವಾಲಿಕ್ ಕಂಟೈನರ್ ಹಡಗು ಬರಲಿದೆ. ಸುಮಾರು 26,000 ಟನ್ LPGಯೊಂದಿಗೆ ಕರುನಾಡಿಗೆ ಬರಲಿದ್ದು ರಾಜ್ಯದಲ್ಲಿ ಗ್ಯಾಸ್ ಬರಕ್ಕೆ ರಿಲೀಫ್ ಕೊಡಲಿದೆ. ಇನ್ನು ನಾಳೆ ಕಚ್ಚಾ ತೈಲ ಹೊತ್ತು ರಷ್ಯಾದ ಅಕ್ವಾ ಟೈಟನ್ ಹಡಗು ಕೂಡ ನವ ಮಂಗಳೂರು ಬಂದರ್ಗೆ ಆಗಮಿಸಲಿದೆ. ಸದ್ಯ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಸಿಲಿಂಡರ್ ಸಮಸ್ಯೆ ತೀವ್ರಗೊಳ್ತಾ ಇದೆ. ಗ್ಯಾಸ್ ಸಿಗದೆ ಹೋಟೆಲ್ ಉದ್ಯಮಕ್ಕೆ ಪೆಟ್ಟು ಬೀಳ್ತಾ ಇದೆ. ಇದರ ನಡುವೆ ಸೌದೆಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದಿದ್ದು ಪ್ರತಿಷ್ಠಿತ ಕೆಲ ಹೋಟೆಲ್ಗಳಲ್ಲಿ ಸೌದೆ ಒಲೆಗಳು ಉರಿತಾ ಇವೆ. ಇದರ ನಡುವೆ ಶಿವಾಲಿಕ್ ರಿಲೀಫ್ ಕೊಡಲಿದೆ ಅನ್ನೋ ವಿಶ್ವಾಸ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಸಿಲಿಂಡರ್ ಸಮಸ್ಯೆ ತೀವ್ರಗೊಳ್ತಾ ಇದೆ. ಗ್ಯಾಸ್ ಸಿಗದೆ ಹೋಟೆಲ್ ಉದ್ಯಮಕ್ಕೆ ಪೆಟ್ಟು ಬೀಳ್ತಾ ಇದೆ. ಇದರ ನಡುವೆ ಸೌದೆಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದಿದ್ದು ಪ್ರತಿಷ್ಠಿತ ಕೆಲ ಹೋಟೆಲ್ಗಳಲ್ಲಿ ಸೌದೆ ಒಲೆಗಳು ಉರಿತಾ ಇವೆ. ಇದರ ನಡುವೆ ಶಿವಾಲಿಕ್ ರಿಲೀಫ್ ಕೊಡಲಿದೆ ಅನ್ನೋ ವಿಶ್ವಾಸ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.